ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಲ್ಲಿರುವಂತಹ ಬಹುಸಂಖ್ಯಾತರನ್ನ ಬಡಿದೆಬ್ಬಿಸುವಂತಹ ಸುದ್ದಿ ಇದು. ಇದೇನಾಗ್ತಾ ಇದೆ ನಮ್ಮ ದೇಶದಲ್ಲಿ? ಹಾಗಾದ್ರೆ ಜನಪ್ರತಿನಿಧಿಗಳ ಬಾಯಲ್ಲಿ ಬರ್ತಿರುವ ಮಾತು ಬಹಳ ಅಪಾಯಕಾರಿ ಸಂದೇಶವನ್ನ ಕೊಡ್ತಾ ಇದೆ. ನೋಡಿದ್ರ ಅವತ್ತು ಮೋದಿ ಹೇಳಿದ್ದು ನಿಜ ಆಯ್ತಲ್ಲ, ಈಗ ಅರ್ಥ ಆಯ್ತಾ ಅಂತಿದೆ ಬಿಜೆಪಿ. ಈ ಹಂತಕ್ಕೆ ಇಳಿದು ಬಿಟ್ರ ಮೋದಿ ಅವತ್ತು ಹೇಳಿದ್ರಲ್ಲ, ನಿಮ್ಮ ಮಾಂಗಲ್ಯಕ್ಕೂ ಕೈ ಹಾಕ್ತಾರೆ, ಆಸ್ತಿಯನ್ನ ಹರಿದು ಹಂಚಿ ಕೊಟ್ಟು ಬಿಡ್ತಾರೆ ಹೆಚ್ಚು ಮಕ್ಕಳಿರೋರ್ಗೆ ಅಂತ. ನೋಡಿ ಯಾವ ಸಂದೇಶ ಕೊಡ್ತಾ ಇದೆ ಅಂತ ಮುಗಿ ಬೀಳ್ತಿರೋದು ಈಗ ಕಮಲ ಪಡೆ. ಮತ್ತೊಂದ್ ಕಡೆಗೆ ರಾಮ ಮಂದಿರಕ್ಕೆ ಬಿಗ್ ಥ್ರೆಟ್ ಮೆಸೇಜ್. ಏನದು ಹಾಗಾದ್ರೆ? ಸಿರಿಯಾದಲ್ಲಿ ಬೆಳವಣಿಗೆಯ ಬೆನ್ನಲ್ಲೇ ಭಾರತದಲ್ಲಿ ರಾಮ ಮಂದಿರಕ್ಕೆ ಬಂದಿರುವ ಸಂದೇಶ, ಅದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಿರೋರು ಆಡ್ತಿರುವಂತಹ ಮಾತು ಬಹಳ ಅಪಾಯಕಾರಿ ಸಂದೇಶವನ್ನ ಕೊಡ್ತಾ ಇದೆ. ಇದು ಯಾರ ದೇಶ ಹಾಗಾದ್ರೆ? ಇದು ಯಾವ ದೇಶ? ಏನಾಗ್ತಾ ಇದೆ ಇಲ್ಲಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಈ ಹೊತ್ತಲ್ಲಿ ಆತಂಕಕಾರಿ ಮೆಸೇಜ್ ಇದು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ TMC ನಾಯಕ, ಕೋಲ್ಕತ್ತಾದ ಮೇಯರ್, ಇವರು ಕೋಲ್ಕತ್ತಾದ ಮೇಯರ್ ಫಿರ್ಹದ್ ಹಕೀಮ್ ಬಹಳ ಪ್ರಚೋದನಕಾರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನಮ್ಮನ್ನ ಅಲ್ಪಸಂಖ್ಯಾತರು ಅಂತ ಕರೆದ್ರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಅಲ್ಲಾನ ಕೃಪೆ ಇದ್ರೆ ಮುಂದೊಂದು ದಿನ ಭಾರತದಲ್ಲಿ ಮುಸಲ್ಮಾನರೇ ಬಹುಸಂಖ್ಯಾತರಾಗಲಿದ್ದಾರೆ. ಇದಕ್ಕಾಗಿ ಮುಸ್ಲಿಂ ಸಮುದಾಯ ನಮ್ಮ ಜನಸಂಖ್ಯೆಯನ್ನು ವೃದ್ಧಿಸಬೇಕು ಮತ್ತು ಬಹುಸಂಖ್ಯಾತರನ್ನ ಹಿಂದೆಕ್ಕಬೇಕು ಅಂತ ಘಂಟಾಘೋಷವಾಗಿ ಕರೆ ಕೊಟ್ಟಿರೋದು ಪ್ರಚೋದನಕಾರಿ. ಸಮಾಜದಲ್ಲಿ ಶಾಂತಿಯನ್ನು ಹದಗೆಡಿಸುವಂತಹ, ಸಮಾಜಕ್ಕೆ ಬಹಳ ತಪ್ಪು ಸಂದೇಶವನ್ನ ಕೊಡುವಂತಹ ಹೇಳಿಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ನಾಳೆ ಅದಕ್ಕೆ ಪ್ರತಿಕ್ರಿಯೆ ಬಂದ್ರೆ ಖಂಡಿತವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತಲ್ವಾ? ನಾಳೆ ನಾವೇ ಬಹುಸಂಖ್ಯಾತರಾಗ್ತೀವಿ, ಹಿಂದೂಗಳನ್ನ ನಾವು ಹಿಂದೆಕ್ಕಬೇಕು ಅಂತ ಹೇಳುವ ಮೂಲಕ ಒಂದರ್ಥದಲ್ಲಿ ನಮ್ಮ ಸಮುದಾಯ ಬೆಳಿಬೇಕು, ಮತ್ತೊಂದು ಕಡೆ ಜಿಹಾದ್ಗೆ ಅವಕಾಶ ಆಗಬೇಕು ಅನ್ನೋ ಅರ್ಥದ ಸ್ಟೇಟ್ಮೆಂಟ್ಗಳೀಗ ಓಪನ್ ಆಗಿ ಬರೋದಕ್ಕೆ ಶುರುವಾಗ್ಬಿಟ್ಟಿವೆ. ನೋಡಿ, ಇದಕ್ಕೆ ತಿರುಗೇಟು ಕೊಟ್ಟು ಬಿಜೆಪಿ ನಾಯಕ ಕೇಂದ್ರ ಸಚಿವ ಸುಕಾಂತ್ ಮಜುಮ್ದಾರ್ ಬಂಗಾಳವನ್ನ ಬಾಂಗ್ಲಾದೇಶದಂತೆ ಮಾಡೋದಕ್ಕೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು TMC ನಾಯಕರು ಮುಂದಾಗಿದ್ದಾರೆ ಅನ್ನೋದು ಈ ಮೂಲಕ ಬಟ ಬಯಲಾಗಿದೆ ನೋಡಿ ಅಂತ ಹೇಳ್ತಿದ್ದಾರೆ. ನಿನ್ನೆಯಷ್ಟೇ ನಾವು ಒಂದು ರಿಪೋರ್ಟ್ ಮಾಡಿದ್ವಿ. ಡೆಲ್ಲಿಯಲ್ಲಿ ಬಿಜೆಪಿ ಒಂದು ಸ್ಫೋಟಕ ದಾಖಲೆ, 5,000 ಪುಟಗಳ ದಾಖಲೆಯನ್ನು ರಿಲೀಸ್ ಮಾಡಿದೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ, ರೋಹಿಂಗ್ಯಾಗಳಿಗೆ ಯಾವ ರೀತಿ ಆಶ್ರಯ ಕೊಟ್ಟು ದಾಖಲೆಗಳನ್ನೆಲ್ಲ ಮಾಡಿಕೊಟ್ಟು ಲಕ್ಷ ಲಕ್ಷ ವೋಟ್ ಬ್ಯಾಂಕ್ ಹೆಸರಿಗೆ, ಅಂದ್ರೆ ವೋಟರ್ಸ್ ಲಿಸ್ಟ್ಗೆ ಅವರನ್ನ ಸೇರಿಸಿ ಎಲೆಕ್ಷನ್ ಗೆಲ್ಲೋದಕ್ಕೆ ಕೇಜ್ರಿವಾಲ್ ಬಹುದೊಡ್ಡ ಅಕ್ರಮವನ್ನ ಮಾಡ್ತಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಎಲೆಕ್ಷನ್ ಕಮಿಷನ್ ಈ ದಾಖಲೆಗಳನ್ನ ಪರಿಶೀಲಿಸಿ ಸತ್ಯಾಸತ್ಯತೆ ಎಲ್ಲ ನೋಡಿ ಕ್ರಮ ಕೈಗೊಳ್ಳಬಹುದು. ತಪ್ಪಿದ್ದಲ್ಲಿ ಬಿಜೆಪಿ ಆರೋಪ ಮಾಡ್ತಿರೋದು ದಾಖಲೆ ತೋರಿಸಿ ದೇಶದ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಿರೋದು. ಇನ್ನೂ ನಾವು ಒಂದಾಗದೆ ಇದ್ರೆ ಬಹಳ ಕಷ್ಟ. ನೋಡಿ, ವೋಟ್ ಬ್ಯಾಂಕ್ಗೋಸ್ಕರ ಇವರು ಮಾಡೋ ಕೆಲಸದಿಂದ ದೇಶಕ್ಕೆ ಯಾವ ರೀತಿ ಕುತ್ತು ಬರ್ತಿದೆ. ಈ ರೀತಿ ಒಳನುಸುಳಿದವರು ನಾಳೆ ಯಾವ ಕೆಲಸ ಮಾಡ್ತಾರೆ, ಭಯೋತ್ಪಾದಕತೆಯ ದಾರಿ ಹಿಡಿತಾರೆ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಬಾಂಗ್ಲಾದೇಶದ ಕೆಲವು ಪಕ್ಷಗಳು, ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಏನಂತ ಹೇಳಿದ್ರು, ಭಾರತದ 3 ರಾಜ್ಯ ನಮ್ಮದು, ನಮ್ಮ ಹಕ್ಕಿದೆ ಅಲ್ಲಿ ಅಂತ ಹೇಳುವ ಮೂಲಕ ಭಾರತದ ಒಳಗೆ ಕೈ ಹಾಕೋ ಮಟ್ಟಿಗೆ ಧೈರ್ಯ ಮಾಡ್ತಿದ್ದಾರೆ, ಮಾತಾಡ್ತಾರೆ, ನಾಳೆ ಪ್ರಯತ್ನ ಮಾಡ್ತಾರೆ. ಹೇಗೂ ಭಾರತ ಬಾಂಗ್ಲಾ ಗಡಿಯಲ್ಲಿ ಕೆಟ್ಟ ಕೆಟ್ಟ ಕೃತ್ಯಗಳನ್ನು ಮಾಡಬೇಕು ಅಂತ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಿರೋದ್ರ ಬಗ್ಗೆನೂ ಸುದ್ದಿ ಕೇಳಿರ್ತೀರಿ ನೀವು. ಬಾಂಗ್ಲಾದೇಶ ಈಗ ಪಾಕಿಸ್ತಾನ ಜೊತೆಗೆ ಕೈ ಜೋಡಿಸಿರೋದನ್ನ. ಅಂದ್ರೆ ಬಾಂಗ್ಲಾ ವಲಸಿಗರು, ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ಕಂಡವರಿಗೆ ಆಶ್ರಯ ಕೊಟ್ಟು ವೋಟ್ ಬ್ಯಾಂಕ್ ಮಾಡಿಕೊಂಡ ಕಾರಣ ಇವತ್ತು ಪಶ್ಚಿಮ ಬಂಗಾಳ ನಮ್ಮ ರಾಜ್ಯ ಅಂತ ಇದೆ ಬಾಂಗ್ಲಾದೇಶ. ಅಂದ್ರೆ ಹೇಳೋದಕ್ಕಾದ್ರೂ ಸರಿ, ಯಾಕೆ ಹೇಳ್ತಾರೆ, ಅಲ್ಲಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ಜನ ಇದ್ದಾರೆ, ಇದು ನಮ್ಮದೇ ಅಂತ ಹೇಳೋದಕ್ಕೆ ಶುರು ಮಾಡೋ ದಾರಿಯನ್ನಾದ್ರೂ ಯಾಕೆ ಓಪನ್ ಮಾಡ್ಕೊಡ್ಬೇಕು? ಅವ್ರು ಹೇಳಿಬಿಟ್ರೆ ಅವರದ್ದಾಗಲ್ಲ, ಆದ್ರೆ ಅಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಿರೋದು ಯಾರು ಅನ್ನುವಂಥ ಆಕ್ರೋಶದ ಕಿಡಿಯೂ ಹೊತ್ತುಕೊಳ್ತು. ಮೊನ್ನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ಕಿಡಿಕಾರ್ತು. ಬಿಹಾರ, ಒಡಿಶಾ, ಪಶ್ಚಿಮ ಬಂಗಾಳ ಎಲ್ಲ ನಮ್ಮದೇ ಅಂತಾರೆ ಬಾಂಗ್ಲಾದೇಶದವ್ರು ಬಿಟ್ರೆ, ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ರೀತಿ ಅವಕಾಶವನ್ನು ಸೃಷ್ಟಿಸ್ತಿರೋರು ಯಾರು, ಮತ್ತೊಬ್ಬರಿಗೆ ಆಹಾರವನ್ನು ಕೊಡ್ತಿರೋರು ಯಾರು ಅನ್ನುವಂಥ ಜಟಾಪಟಿ ಆಯ್ತು. ಈಗ ನೋಡಿ, ಅದೇ ಪಶ್ಚಿಮ ಬಂಗಾಳದ TMC ನಾಯಕ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಮುಸಲ್ಮಾನರೇ ಬಹುಸಂಖ್ಯಾತರಾಗಬೇಕು, ಹಿಂದೂಗಳನ್ನ ಹಿಂದಿಕ್ಕಿ ಅವರನ್ನ ಅಲ್ಪಸಂಖ್ಯಾತರು ಮಾಡೋ ಲೆಕ್ಕಾಚಾರ ಹಾಕೊಳ್ಳೋದನ್ನ ಓಪನ್ ಆಗಿ ಮೇಯರ್ ಪಶ್ಚಿಮ ಬಂಗಾಳದಲ್ಲಿ ಒಬ್ರು ಜನಪ್ರತಿನಿಧಿ ಘೋಷಣೆ ಮಾಡ್ತಾರೆ, ತಮ್ಮ ಸಮುದಾಯಕ್ಕೆ ಕರೆ ಕೊಡ್ತಾರೆ ಅಂದ್ರೆ ಏನು ಹೇಳಬೇಕು ನೋಡಿ. 33% ನಾವು ಪಶ್ಚಿಮ ಬಂಗಾಳದಲ್ಲಿ. ಅವ್ರು ಹೇಳಿರೋದು
ಓವರ್ ಆಲ್ ದೇಶದಲ್ಲಿ 17ರಷ್ಟಿದ್ದೀವಿ. ನಮ್ಮನ್ನು ಅಲ್ಪಸಂಖ್ಯಾತರು ಅಂತ ಕರೆಯಲಾಗುತ್ತೆ. ನಮ್ಮನ್ನು ನಾವು ಹಾಗೆ ಅಂದುಕೊಂಡಿಲ್ಲ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರಲ್ಲ ಅನ್ನೋ ರೀತಿ. ಅಲ್ಲನ ದಯೆ ಇದ್ರೆ ನಾವು ಎಲ್ಲವನ್ನ ಸಾಧಿಸಬಹುದು. ಬೋಧನೆಗಳು ನಮ್ಮೊಂದಿಗೆ ಇದ್ರೆ ನಾವು ಬಹುಸಂಖ್ಯಾತರಿಗಿಂತನೂ ದೊಡ್ಡವರಾಗ್ತೀವಿ. ನ್ಯಾಯಾಂಗದಲ್ಲಿ ನಮ್ಮ ಪಾಲು ಹೆಚ್ಚಾಗಬೇಕಾದ ತುರ್ತು ಅಗತ್ಯವಿದೆ ಅಂತ ಹೇಳುವ ಮೂಲಕ ಆಕ್ರೋಶಕ್ಕೆ ಕಾರಣ ಆಗಿದೆ TMC ನಾಯಕನ ಈ ಮಾತು. ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ವಿಚಾರಗಳು ಇದೇ ರೀತಿಯಲ್ಲಿ ಸದ್ದು ಮಾಡಿದ್ವಲ್ವಾ. ನಿಷ್ಕಾಳಿ ಇನ್ಸಿಡೆಂಟ್ ಇರಬಹುದು. ಹೆಣ್ಣು ಮಕ್ಕಳನ್ನ, ಅಲ್ಲಿನ ಮಹಿಳೆಯರನ್ನ TMC ನಾಯಕರೇ ಅದರಲ್ಲೂ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಎತ್ತುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಆರೋಪಗಳೆಲ್ಲ ಸಿಡಿದಿದ್ದು. ಒಟ್ಟಿನಲ್ಲಿ TMC ವಿರುದ್ಧ ಹಿಂದೂಗಳನ್ನ ಬಹಳ ಹೀನಾಯವಾಗಿ ನಡೆಸ್ಕೊಳ್ಳೋ ಒಂದು ವಾತಾವರಣ ಇದೆ ಅನ್ನೋ ಆರೋಪ ಆಗಾಗ ಕೇಳಿ ಬರ್ತಿರುತ್ತೆ. ಇಂಥದ್ರ ನಡುವೆ ಈ ಸ್ಟೇಟ್ಮೆಂಟ್ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಮೊನ್ನೆಷ್ಟೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆಗೆ ಮೋದಿ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ತಿಲ್ಲ ಅಂತೆಲ್ಲ ಮಮತಾ ಬ್ಯಾನರ್ಜಿ ಅವರು ಚಾಟಿ ಬೀಸುವಂತಹ ಪ್ರಯತ್ನ ಮಾಡಿದ್ರು. ಅದಕ್ಕೆ BJP ತಿರುಗಿಸ್ಕೊಡ್ತು. ನೀವು ಮಾಡಮಾರ್ದನ್ನ ಮಾಡಿ ರಾಜ್ಯದಲ್ಲಿ ಈಗ ಮೊಸಳೆ ಕಣ್ಣೀರೆಲ್ಲ ಸುರಿಸಬೇಡಿ ಹಿಂದೂಗಳ ಬಗ್ಗೆ, ಬಾಂಗ್ಲಾದಲ್ಲಿರೋ ಹಿಂದೂಗಳನ್ನು ರಕ್ಷಣೆ ಮಾಡೋದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ತಿರುಗಿ ಇಟ್ಕೊಟ್ಟಿದ್ದನ್ನು ನೋಡಿದ್ವಿ. ಸೊ ನಿರಂತರ ಜಟಾಪಟಿ ನಡೀತಾ ಇದೆ. ಈಗ ಈ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ಹೊತ್ತಲ್ಲಿ ನೋಡಿ, ಇಲ್ಲಿರೋ ಪಶ್ಚಿಮ ಬಂಗಾಳದ TMC ಅಲ್ಪಸಂಖ್ಯಾತ ಸಮುದಾಯದ ನಾಯಕನಿಂದ ಇಂತಹ ಹೇಳಿಕೆ, ನಾವೇ ಬಹುಸಂಖ್ಯಾತರಾಗಬೇಕು ಈ ದೇಶದಲ್ಲಿ ಅಂತ. ಇದರ ನಡುವೆ ಜೈಷೆ ಮೊಹಮ್ಮದ್ ಸಂಘಟನೆಯಿಂದ, ಉಗ್ರ ಸಂಘಟನೆಯಿಂದ ಒಂದು ಥ್ರೆಟ್ ಮೆಸೇಜ್ ಬಂದಿದೆ ರಾಮ ಮಂದಿರಕ್ಕೆ. ರಾಮ ಮಂದಿರವನ್ನ ತೆರವು ಮಾಡಬೇಕು ಅಂದರೆ ಅಲ್ಲಿ ಬಾಬ್ರಿ ಮಸೀದಿಗೆ ಮತ್ತೆ ಜೀವ ಕೊಡಬೇಕು ಅನ್ನುವಂಥ ಥ್ರೆಟ್ ಮೆಸೇಜ್ ಈಗ ಸದ್ದು ಮಾಡ್ತಾ ಇದೆ, ಆಕ್ರೋಶಕ್ಕೆ ಗುರಿಯಾಗಿದೆ. ಸಿರಿಯಾದಲ್ಲಿ ಸಂಭ್ರಮಾಚರಣೆಯ ಬೆನ್ನಲ್ಲೇ ನಾವಲ್ಲಿ ದೊಡ್ಡ ಸ್ವಾತಂತ್ರ್ಯವನ್ನ ಸಾಧಿಸಿದ್ದೀವಿ, ಇದರ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಉಪಟಳವನ್ನ ಜಾಸ್ತಿ ಮಾಡಬೇಕು ಅಂತ ಮಸೂದ್ ಅಜರ್ ಮೆಸೇಜ್ ಕೊಟ್ಟಿದ್ದು, ಮತ್ತು ಈಗ ಜೈಷೆ ಮೊಹಮ್ಮದ್ ಕಡೆಯಿಂದ ಇಲ್ಲಿ ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯನ್ನ ಕೂರಿಸೋ ತನಕ ಇವರು ಮುಂದಕ್ಕೆ ಹೋಗಿದ್ದಾರೆ. ಬಾಬ್ರಿ ಮಸೀದಿ ಜಾಗದಲ್ಲಿ ಇದೆಲ್ಲ ಯಾಕಾಯ್ತು? ಮುಸಲ್ಮಾನರು ಮೈಮರ್ತಿದ್ದಕ್ಕಾಯ್ತು. ಪ್ರತಿಯೊಬ್ಬರು ಕೂಡ ರೆಡಿಯಾಗಿ ಬಾಬ್ರಿ ಮಸೀದಿಯನ್ನು ಸ್ವತಂತ್ರಗೊಳಿಸೋಣ ಅನ್ನುವಂಥ ಮೆಸೇಜ್ ಅನ್ನ ಕೊಟ್ಟಿರೋದು. ಅಷ್ಟೇ ಅಲ್ಲ, ಭಾರತದಲ್ಲಿರೋ ಪ್ರತಿಯೊಬ್ಬ ಮುಸಲ್ಮಾನ್ ಕೂಡ ಜಿಹಾದ್ಗೆ ರೆಡಿಯಾಗಿರಬೇಕು. ಪ್ರತಿದಿನ ಪ್ರತಿಕ್ಷಣ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅಲ್ಲಾಹುವಿನ ಆಶೀರ್ವಾದಕ್ಕಾಗಿ ಈ ಕೆಲಸ ಇನ್ನೂ ಚುರುಕಾಗಬೇಕು ಅಂತ ಜಿಹಾದ್ಗೆ ಕರೆ ಕೊಟ್ಟಿದ್ದು. ಜೊತೆಗೆ ಮತ್ತೊಂದು ಕಡೆ ಆತ ಏನು ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ನಮ್ಮ ದೇಹವನ್ನು ಬಹಳ ಸದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಬೇಕು, ಭಾರತದಲ್ಲಿ ಜಿಹಾದ್ ಇನ್ನೂ ಜೋರಾಗಿಸಿ ಅಂತ ಮೆಸೇಜ್ ಕೊಟ್ಟಿದ್ದು. ರಾಮ ಮಂದಿರಕ್ಕೆ ಥ್ರೆಟ್ ಮೆಸೇಜ್ ಬೇರೆ ಬರ್ತಿದೆ. ಇದೇ ಟೈಮಲ್ಲಿ ಜಿಹಾದ್ ಬಗ್ಗೆ ವಿದೇಶದಿಂದ ಮೆಸೇಜ್ಗಳು ಬರ್ತಿದ್ದಾವೆ. ಪಾಕಿಸ್ತಾನದ ಬಣ್ಣ ಕೂಡ ಈ ಮೂಲಕ ಬಯಲಾಗಿದೆ. ಮಸೂದ್ ಅಜರ್ ಎಲ್ಲಿದ್ದಾನೋ ಗೊತ್ತೇ ಇಲ್ಲ, ಅಫ್ಘಾನಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನ ಇನ್ನೂ ಆಶ್ರಯ ಕೊಟ್ಟುಕೊಂಡು ನೀರೆರೆದು ಹಾಲೆರೆದು ಸಲಹುತ್ತಾ ಇದೆ ಅನ್ನೋದಕ್ಕೆ ಈ ಮೆಸೇಜ್ ಅಲ್ಲಿಂದಾನೇ ಬರ್ತಾ ಇರೋದು ಕೂಡ ಕೈಗನ್ನಡಿಯನ್ನು ಹಿಡಿದಿದೆ. ಆ ಬಗ್ಗೆ ಈಗ ಆಕ್ರೋಶ ಸಿಡಿದೆದ್ದಿರೋದು. ಮತ್ತೊಂದು ಕಡೆ ನೋಡಿ, ನಮ್ಮ ದೇಶದ ರಾಜಕಾರಣಿಗಳು ಒಂದು ಕಡೆ ವಕ್ಫ್ ವಿಚಾರದಲ್ಲಿ ಯಾವ ರೀತಿ ಸ್ಟ್ಯಾಂಡ್ ನೋಡ್ತಾ ಇದ್ದೀವಿ, ವಕ್ಫ್ ತಿದ್ದುಪಡಿ ಆಗಬಾರ್ದು ಅಂತಿದ್ದಾರೆ. ಅಲ್ಲಿಗೆ ಹಿಂದೂ ಮಠ ಮಂದಿರಗಳ, ರೈತರ ಜಮೀನು ಎಲ್ಲ ವಕ್ಫ್ ಅಂತ ಬಂದರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥ ಮೆಸೇಜ್ ಕೆಲವು ಪಕ್ಷಗಳಿಂದ ಹೋಗ್ತಿದೆ. ಅದಕ್ಕೆ BJP ಸರ್ಕಾರ ಸಾಧ್ಯವೇ ಇಲ್ಲ, ಅದು ಏನಾಗುತ್ತೋ ಆಗಲಿ ತಿದ್ದುಪಡಿ ಮಾಡೇ ತೀರ್ತೀವಿ, ದಾಖಲೆ ಇದೆಯಾ, ಸರಿ ಇದೆಯಾ, ಅದು ನಿಮ್ಮದಾಗಿರುತ್ತೆ, ಇಲ್ಲವಾದಲ್ಲಿ ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಯಿತು. ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನೇನು ಸದ್ಯದಲ್ಲಿಯೇ ತಿದ್ದುಪಡಿ ಮಾಡೇ ಮಾಡ್ತೀವಿ, ಪಾರದರ್ಶಕವಾಗಿ ಸರ್ಕಾರದ ಅಂಡರಲ್ಲಿ ಇದೇನು ಮುಂದೆ ಕೆಲಸ ಮಾಡಬೇಕು ಅಂತ. ಹೊತ್ತಲ್ಲಿ ಈ ವಕ್ಫ್ ಜಟಾಪಟಿ ಜೋರಾಗಿದೆ ರಾಜಕೀಯ ಪಕ್ಷಗಳಿಂದ. ಯಾರು ಹೊಡೆದಿದ್ದಾರೆ ವಕ್ಫ್ ಆಸ್ತಿಯನ್ನು ಅನ್ನೋ ವಿಚಾರದಲ್ಲಿ ಜಟಾಪಟಿ ನಡೀತಾ ಇರೋದು. ಸೊ ಓವರ್ ಆಲ್ ಈ ಓಲೈಕೆ ರಾಜಕಾರಣ ಅನ್ನೋದು ಭಾರತದಲ್ಲಿ ಬಹುಸಂಖ್ಯಾತರನ್ನೇ ಆತಂಕದಲ್ಲಿ ದೂಡುವಂತಾಗಿದೆಯಾ ಪರಿಸ್ಥಿತಿ ಅನ್ನೋದಕ್ಕೆ ಒಂದೊಂದೇ ಉದಾಹರಣೆಗಳು ದೇಶದ ಜನಕ್ಕೆ ಆಘಾತಕಾರಿಯಾಗಿ ಪರಿಣಮಿಸ್ತಿರೋದು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.